36 ಗಂಟೆ ಮಾತ್ರ ಅವಳು ಬೆಳಕು ಕೊಡ್ತಾಳೆ. ನನಗೆ ಬೆಳಕು ಬೇಕಾಗಿಲ್ಲ, ನನ್ನ ಕತ್ಲೆ ಕೋಣೆ ಇರಬೇಕು ಅಂತ ಮುಚ್ಚೋಗಿದೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಆವತ್ತಿನಿಂದ ಆ ಕೆಂಪೇಗೌಡ ದೇವಸ್ಥಾನ ಕಟ್ಟಿಸಿ ಆ ದೇವಸ್ಥಾನ ಗರ್ಭುಡಿ ಮಾಡಿ ಅವಳು ಆ ದೇವ್ರು ಹೇಳ್ತಂತೆ, ಚೌಡಮ್ಮ ನನಗೆ ಬೆಳಕು ಬೇಕಾಗಿಲ್ಲ, ನನ್ನ ಕತ್ಲೆ ಕೋಣೆ ಇರಬೇಕು ಅಂತ ಹುಟ್ಟೋಗಿದ್ಲಂತೆ. ಆ ಹುತ್ತ ಸೇರಿಸಿ ಅವನು ಗೋಪುರ ಮಾಡ್ಬೋದು. ಅದು ಹೇಗೂ ಈಗ ನಡ್ಕೊಂಡು ಈಗ ಒಂದು ದಿವಸ 36 ಗಂಟೆ ಈ ಭಾಗದ ಮುಚ್ಚಿಬಿಡ್ತೀವಿ ನಾವು. 36 ಗಂಟೆ ಮಾತ್ರ ಅವಳು ಬೆಳಕು ಕೊಡ್ತಾಳೆ. ಇಲ್ಲ ಅಂದಾಗ ಬಾಗಿಲು ಹಾಕ್ಬಿಡ್ತೀವಿ. ಇದೇ ಇತಿಹಾಸ. ಅಂದ್ರೆ ಇವಾಗ ವಿಗ್ರಹ ಆ ಹುತ್ತ ಎಲ್ಲಿತ್ತು ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಅಂದ್ರೆ ವಿಗ್ರಹ ನೀವು ಕೆತ್ತನೆ ಮಾಡಿದ್ರ ಅಥವಾ ಅದು ನಾವು ಕೆತ್ತನೆ ಮಾಡಿರೋದು. ಕೆತ್ತನೆ ಮಾಡಿಸಿ ಅದು ಅಲ್ಲಿ ಬರೀ ಅವಳ ಪ್ರತಿಷ್ಠಾಪನೆ ಮಾಡಿ ಬರೀ 36 ಗಂಟೆನೆ ತೆರೆದಿರ್ಬೇಕು ಅಂತ ಏನಕ್ಕೆ ಅದು ಏನು ಅವಳು ಹೇಳ್ತಂತೆ ಕನಸಲ್ಲಿ ಕೆಂಪೇಗೌಡ ನನಗೆ ಯಾವಾಗಲೂ ನಂಗೆ ಬೆಳಕು ಬೇಕಾಗಿಲ್ಲ, ನನ್ನ ಮುಣ್ಣನ್ ಗಾಡಿ ಗೋಪುರ ಮಾಡಿದೀಯ, ನನ್ ಮುಣ್ಣನ್ ಗಾಡಿ ಹಾಕ್ಬಿಡು ವರ್ಷಕ್ಕೂ ಅಂತ ಒಂದು ಸ್ವಲ್ಪ ಬೆಳಕು ಮಾಡ್ಬಿಟ್ಟು ನಿಮ್ಗೆ ದರ್ಶನ ಕೊಡ್ತೀವಿ ಅಂತ ಹೇಳ್ತಂತೆ ಈ ಚೌಡಮ್ಮ. ಅದರಿಂದ ಈಗಲೂ ಆ ರೀತಿ ಬಂತು. ಸುಮಾರು ಒಂದು 4-5 ತಲೆಮಾರದಿಂದ ಬಂತು. ಇದು ಅವಾಗಿಂದನೂ ಇದೀಗ ಇದೇ ತರ ನಡ್ಕೊಂಡು ಅಂದ್ರೆ ಇವಾಗ ಅದು ಪದ್ಧತಿಯಲ್ಲಿ